ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿ ಆತ್ಮೀಯ ಬಂಧುಗಳೇ, ನೀವು ಚೇಳು ಇದ್ದಾಗೆ ನಿಮ್ಮನ್ನು ಕೆಣಕಿದ್ರೆ ಕಚ್ಚಿನೇ ಬಿಡ್ತೀರಿ. ಆದರೆ ಕಳೆದ 3 ವರ್ಷದಿಂದ ನಿಮ್ಮ ವಿಷದ ಹಲ್ಲನ್ನೇ ಯಾರೋ ಕಿತ್ತು ಹಾಕಿದ ಹಾಗೆ ಅನಿಸಿತಲ್ವಾ? ಶನಿ ನಿಮ್ಮ 4ನೇ ಮನೆಯಲ್ಲಿ ಕೂತು ಮನಸ್ಸು, ತಾಯಿ, ಆರೋಗ್ಯ, ನೆಮ್ಮದಿ ಎಲ್ಲವನ್ನು ಕೂಡ ಹಾಳು ಮಾಡಿದ್ದ. ನೀವು ಒಳಗೊಳಗೆ ಕುದೀತಾ ಇದ್ದೀರಿ. ನೆಮ್ಮದಿ ಎಲ್ಲವನ್ನು ಕೂಡ ನಿಮಗೆ ಎಲ್ಲವೂ ಕಳೆದು ಹೋಗಿತ್ತು. ಸೇಡು ತೀರಿಸ್ಕೊಳ್ಬೇಕು ಅಂತ ಕಾಯ್ತಾ ಇದ್ರಿ. ಈಗ ಕೇಳಿ, ಜುಲೈ 8, 2026 ಸಂಜೆಯಿಂದ ನಿಮ್ಮ ರಾಶ್ಯಾಧಿಪತಿ ಮಂಗಳ ತನ್ನ ಸ್ವಂತ ಮನೆಯಲ್ಲಿ ಬಲಿಷ್ಠನಾಗಿ ಕೂತಿದ್ದಾನೆ. ಅವನ ಜೊತೆ ಕೇತುವಿನ ವಿಸರ್ಜನಾ ಶಕ್ತಿ ಸೇರಿದೆ. ಇದರ ಅರ್ಥ ಏನು? ಇಷ್ಟು ದಿನ ನಿಮ್ಮನ್ನು ಕಾಡಿದ ಶತ್ರು, ರೋಗ, ಸಾಲ, ಮಂತ್ರತಂತ್ರ ಎಲ್ಲವೂ ಒಂದೇ ರಾತ್ರಿಯಲ್ಲಿ ಸುಟ್ಟು ಬೂದಿ ಆಗುವ ಕಾಲ ಬಂದಿದೆ. ಆದರೆ ಅದು ಹೇಗೆ ಅಂತ ಕೊನೆಯವರೆಗೂ ಕೂಡ ಕೇಳಿ, ಯಾಕೆಂದರೆ ಅರ್ಧ ಕೇಳಿದರೆ ಅಪಾಯ. ಮಂಗಳ ಕೇತು ಯೋಗ, ರಹಸ್ಯ ಶತ್ರುವಿನ ಅಂತ್ಯ. ವೃಶ್ಚಿಕ ಈ ರಾಶಿ ನೀರಿನ ರಾಶಿ ಆದರೂ ಕೂಡ ಅಗ್ನಿ ಸ್ವಭಾವ. ನೀವು ಮಾತಾಡೋದು ಕಡಿಮೆ, ಮಾಡೋದು ಜಾಸ್ತಿ. ನಿಮ್ಮ ದ್ವೇಷವೂ ಅಷ್ಟೇ. ಮೇಲೆ ನಗ್ತೀರಿ, ಒಳಗೆ ಲೆಕ್ಕ ಇಟ್ಕೊಂಡಿರ್ತೀರಿ. 2023ರಿಂದ ಶನಿ ರಾಹು ದೃಷ್ಟಿಯಿಂದ ನಿಮ್ಮ ಜೀವನದಲ್ಲಿ ಗುಪ್ತ ಶತ್ರುಗಳು ಜಾಸ್ತಿ ಆದರು. ನಿಮ್ಮ ಮನೆ ವಿಷಯ, ಆಫೀಸ್ ವಿಷಯ, ಆಸ್ತಿ ವಿಷಯ ಎಲ್ಲವನ್ನು ಯಾರೋ ಚಾಡಿ ಹೇಳಿ ಹಾಳು ಮಾಡ್ತಾ ಇದ್ದರು. ಮಾಟ ಮಂತ್ರ, ದೃಷ್ಟಿದೋಷ, ಕಪ್ಪು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಕೂಡ ನಿಮಗೆ ಅನುಮಾನ ಕೂಡ ಬಂದಿತ್ತು. ಈಗ ಅಧ್ಯಾಯ ಮುಗೀತು. ಜುಲೈ 8 ಸಂಜೆ 7ರಿಂದ 10 ಮಧ್ಯೆ ನಿಮ್ಮ ಮನೆಯಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಮನೆಯಲ್ಲಿ ಇಟ್ಟ ನಿಂಬೆಹಣ್ಣು ಕೊಳೆತು ಹೋಗೋದು, ಅರಿಶಿನ ಕುಂಕುಮದ ಡಬ್ಬಿ ಉರುಳಿ ಬೀಳೋದು, ಅಥವಾ ಮನೆಯ ನಾಯಿ ಅಥವಾ ಕಾಗೆ ವಿಚಿತ್ರವಾಗಿ ಕೂಗೋದು. ಇದು ಕಪ್ಪು ಶಕ್ತಿ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಮ ಮನೆ ಬಿಟ್ಟು ಓಡಿ ಹೋಗ್ತಾ ಇದೆ ಅನ್ನುವ ಸೂಚನೆ ಆಗಿರುತ್ತೆ. ಇದೇ ಸಮಯಕ್ಕೆ ನಿಮ್ಮನ್ನು ಕಾಡುತ್ತಿದ್ದ ಆ ಗುಪ್ತ ಶತ್ರುವಿಗೆ ಕೂಡ ದೊಡ್ಡ ಪೆಟ್ಟು ಬೀಳುತ್ತೆ. ಅವನು ಅಪಘಾತಕ್ಕೆ ಸಿಕ್ಕಿಕೊಳ್ಳಬಹುದು, ಪೊಲೀಸ್ ಕೇಸ್ ಆಗ್ಬೋದು, ಅಥವಾ ಅವನ ಮನೆಯಲ್ಲಿ ಯಾರಿಗೋ ದೊಡ್ಡ ಅನಾರೋಗ್ಯ ಕಾಡಬಹುದು. ಅವನು ನಾನು ಮಾಡಿದ ಪಾಪಕ್ಕೆ ದೇವರು ಶಿಕ್ಷೆ ಕೊಟ್ಟ ಅಂತ ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಕ್ಕೆ ಬರುವ ಸಾಧ್ಯತೆ ಕೂಡ ಇದೆ. ನೀವು ಕ್ಷಮಿಸಬೇಕಾ ಬೇಡವಾ ನಿಮ್ಮಿಷ್ಟ. ಆದರೆ ಮಂಗಳ ಹೇಳ್ತಿರೋದು ಒಂದೇ, ಕ್ಷಮಿಸು, ಆದರೆ ಮರಿಬೇಡ. ಇನ್ನು ಮುಂದೆ ಅವನನ್ನು ನಿಮ್ಮ ಮನೆ ಹತ್ತಿರಕ್ಕೂ ಕೂಡ ಸೇರಿಸಬೇಡ. ಇನ್ನು ಆರೋಗ್ಯ ಮತ್ತು ಸಾಲ. 8ನೇ ಮನೆಯ ಶುದ್ಧೀಕರಣ. ವೃಶ್ಚಿಕ ರಾಶಿ 8ನೇ ಮನೆ ಆಯುಷ್ಯ, ರಹಸ್ಯ, ಸಾಲ, ರೋಗದ ಮನೆ. ಕಳೆದ 30 ದಿನಗಳಿಂದ ಆ ಮನೆಯಲ್ಲಿ ಶನಿ ಕೂತು ನಿಮ್ಮನ್ನು ಹಿಂಡಿಪ್ಪೆ ಮಾಡಿದ್ದ. ಆಪರೇಷನ್, ಆಕ್ಸಿಡೆಂಟ್, ಪೈಲ್ಸ್, ಗ್ಯಾಸ್ಟ್ರಿಕ್ ಸರ್ಜರಿ, ಲಕ್ಷ ಆಸ್ಪತ್ರೆ ಬಿಲ್, ಬ್ಯಾಂಕ್ ಲೋನ್, ಮೀಟರ್ ಬಡ್ಡಿ ಎಲ್ಲವೂ ನಿಮ್ಮ ಬೆನ್ನು ಹತ್ತಿತು. ಈಗ ಕೇಳಿ ಸಿಹಿ ಸುದ್ದಿ. ಜುಲೈ 8 ಅವತ್ತಿನ ದಿನದಿಂದ ನಿಮ್ಮ 8ನೇ ಮನೆ ಶುದ್ಧಿಯಾಗುತ್ತೆ. ನಿಮ್ಮ ದೊಡ್ಡ ಕಾಯಿಲೆಗೆ ಸರಿಯಾದ ಡಾಕ್ಟರ್, ಸರಿಯಾದ ಔಷಧಿ ಸಿಗುತ್ತೆ. 15 ದಿನದಲ್ಲಿ ನೀವು ನಾನು ಮರುಜನ್ಮ ತೆಗೆದುಕೊಂಡೆ ಅಂತ ಅನಿಸುವಷ್ಟು ಗುಣಮುಖ ಆಗ್ತೀರಿ. ಸಾಲದ ವಿಚಾರ, ನೀವು ಇನ್ನೂ ತೀರಿಸೋದಕ್ಕೆ ಆಗಲ್ಲ ಅಂತ ಕೈ ಚೆಲ್ಲಿದ ಒಂದು ಲೋನ್ ಇದೆ ಅಲ್ವಾ? ಹೋಮ್ ಲೋನ್, ಪರ್ಸ್ನಲ್ ಲೋನ್, ಕ್ರೆಡಿಟ್ ಕಾರ್ಡ್ ಬಿಲ್, ಬಿಸ್ನೆಸ್ ಲೋನ್, ಅದಕ್ಕೆ ಈಗ ಒಂದು ಒನ್ ಟೈಮ್ ಸೆಟಲ್ಮೆಂಟ್ ಅಥವಾ ಇನ್ಶೂರೆನ್ಸ್ ಕ್ಲೈಮ್ ಮೂಲಕ ಪರಿಹಾರ ಸಿಗುತ್ತೆ. ಬ್ಯಾಂಕ್ರವರು ಸ್ವತಃ ನಿಮಗೆ ಫೋನ್ ಕಾಲ್ ಮಾಡಿ ಇಷ್ಟು ಕಟ್ಟಿದರೆ ಸಾಕು, ಉಳಿದಷ್ಟು ಮನ್ನಾ ಆಗುತ್ತೆ, ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ. ಅಥವಾ ನೀವು ಮಾಡಿಸಿದ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ನಿಂದ ದೊಡ್ಡ ಮೊತ್ತ ಕ್ಲೈಮ್ ಆಗಿ ನಿಮ್ಮ ಖಾತೆಗೆ ಬರುತ್ತೆ. ನೀವು ವಿಡಿಯೋ ನೋಡ್ತಿದ್ರೆ ಕಮೆಂಟಲ್ಲಿ ಓಂ ಅಂಗರಕಾಯ ನಮಃ ಅಂತ ಬರೀರಿ. ಮಂಗಳ ದೋಷ ಪರಿಹಾರ ಆಗಿ ರಕ್ತ ಸಂಬಂಧಿ ರೋಗ, ಸಾಲದ ಬಾಧೆ ಕಡಿಮೆ ಆಗುತ್ತೆ. ಇನ್ನು ಆಸ್ತಿ, ವಾಹನ ಮತ್ತು ತಾಯಿಯ ಆಶೀರ್ವಾದ. ವೃಶ್ಚಿಕ ರಾಶಿಗೆ 4ನೇ ಮನೆ ತಾಯಿ ಮನೆ, ವಾಹನ, ನೆಮ್ಮದಿಯ ಮನೆ. ಶನಿ ಇಷ್ಟು ದಿನ ಇಲ್ಲೇ ಕೂತು ನಿಮ್ಮ ಮನೆ ನೆಮ್ಮದಿ ಹಾಳು ಮಾಡಿದ್ದ. ತಾಯಿಯ ಆರೋಗ್ಯ ಹದಗೆಟ್ಟಿತ್ತು. ಮನೆಯಲ್ಲಿ ಜಗಳ, ಗೋಡೆಗೆ ಬಿರುಕು, ವಾಹನ ಪದೇ ರಿಪೇರಿಗೆ ಹೋಗೋದು, ಇದೆಲ್ಲ ಆಗಿತ್ತು. ಜುಲೈ 8 ನಂತರ ನಿಮ್ಮ ತಾಯಿಯ ಮುಖದಲ್ಲಿ ನಗು ಮೂಡುತ್ತೆ. ಅವರ ದೀರ್ಘಕಾಲದ ಕಾಯಿಲೆ ವಾಸಿಯಾಗುತ್ತೆ. ಅವರು ನಿಮ್ಮನ್ನು ಕರೆದು ಮಗನೇ ಅಥವಾ ಮಗಳೇ, ನಿನಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಅದು ನಿಮ್ಮ ಹೆಸರಿಗೆ ಬರೆದಿರುವ ಮನೆ ಪತ್ರ, ಚಿನ್ನದ ಒಡವೆ ಅಥವಾ ಬ್ಯಾಂಕ್ ಲಾಕರ್ನ ಕೀ ಆಗಿರಬಹುದು. ಸ್ವಂತ ಮನೆ, ಸೈಟ್, ಫ್ಲಾಟ್ ಕನಸು ಕಾಣುತ್ತಿದ್ದ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳು ಗೃಹ ಪ್ರವೇಶದ ತಿಂಗಳು. ನೀವು ಅಂದುಕೊಳ್ಳದ ಜಾಗದಲ್ಲಿ ಅಂದುಕೊಳ್ಳದ ಬೆಲೆಗೆ ನಿಮಗೆ ಆಸ್ತಿ ಸಿಗುತ್ತೆ. ಅದು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದರೆ ಹತ್ತಿರದಲ್ಲಿ ದೇವಸ್ಥಾನ ಅಥವಾ
ನೀರಿನ ಸಂಪರ್ಕ ಇಟ್ಟರೆ ಕಣ್ಣು ಮುಚ್ಚಿ ತೆಗೆದುಕೊಳ್ಳಿ, ಯಾಕೆಂದರೆ ಅದು ನಿಮ್ಮ ರಾಜಯೋಗದ ಮನೆ. ಹೊಸ ವಾಹನ ಯೋಗ ಕೂಡ ಬಲವಾಗಿದೆ. ಕೆಂಪು ಅಥವಾ ಕಪ್ಪು ಬಣ್ಣದ ಕಾರು, ಬೈಕ್ ಕೊಳ್ಳುವ ಯೋಗ ಇದೆ. ಆದರೆ ಮಂಗಳವಾರ ಮತ್ತು ಅಮಾವಾಸ್ಯೆ ದಿನ ವಾಹನ ಮುಹೂರ್ತ ಇಡಬೇಡಿ, ಅಪಘಾತದ ಭಯ ಇರುತ್ತೆ. ಇನ್ನು ವೃತ್ತಿ, ಗುಪ್ತದಾರಿಯಲ್ಲಿ ಹಣ, ಸಂತೋಷದಲ್ಲಿ ಹೆಸರು. ವೃಶ್ಚಿಕ ರಾಶಿಯವರು ರಿಸರ್ಚು, ಡಿಟೆಕ್ಟಿವ್, ಪೊಲೀಸು, ಸೈನ್ಯ, ಸರ್ಜನ್, ಜ್ಯೋತಿಷಿ, ತಂತ್ರಜ್ಞಾನ, ಕೆಮಿಕಲ್, ಮೈನಿಂಗ್, ಇನ್ಶೂರೆನ್ಸ್, ಟ್ಯಾಕ್ಸ್ ಈ ತರಹದ ಗುಪ್ತ ಮತ್ತು ಸಂಶೋಧನೆ ಕ್ಷೇತ್ರದಲ್ಲಿ ಮಿಂಚುತ್ತಾರೆ. ಜುಲೈ 2026 ನಿಮ್ಮ ಪಾಲಿಗೆ ಸಂಶೋಧನಾ ಯೋಗ. ನೀವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸೀಕ್ರೆಟ್ ಭೇದಿಸ್ತೀರಿ. ಡಾಕ್ಟರ್ ಆಗಿದ್ದರೆ ಹೊಸ ರೋಗಕ್ಕೆ ಮದ್ದು ಕಂಡುಹಿಡಿತೀರಿ. ಪೊಲೀಸ್ ಆಗಿದ್ದರೆ ದೊಡ್ಡ ಕೇಸ್ ಭೇದಿಸ್ತೀರಿ. ಸಾಫ್ಟ್ವೇರ್ ಆಗಿದ್ದರೆ ಹೊಸ ಕೋಡ್ ಬರೀತೀರಿ. ಜ್ಯೋತಿಷಿ ಆಗಿದ್ದರೆ ನಿಖರ ಭವಿಷ್ಯ ಹೇಳಿ ಫೇಮಸ್ ಆಗ್ತೀರಿ. ನಿಮ್ಮ ಹೆಸರು ಪೇಪರ್, ಟಿವಿ, ಅವಾರ್ಡ್ ಫಂಕ್ಷನಲ್ಲಿ ಬರುತ್ತೆ. ಉದ್ಯೋಗದಲ್ಲಿ ವರ್ಗಾವಣೆ ಯೋಗ ಇದೆ, ಆದರೆ ಅದು ಶಿಕ್ಷೆಯ ವರ್ಗಾವಣೆ ಅಲ್ಲ, ಪ್ರಮೋಷನ್ ವರ್ಗಾವಣೆ. ನಿಮಗೆ ರಹಸ್ಯ ಕಾರ್ಯಾಚರಣೆ, ಸ್ಪೆಷಲ್ ಟಾಸ್ಕ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ತರಹದ ಪವರ್ಫುಲ್ ಪೋಸ್ಟ್ ಸಿಗುತ್ತೆ. ಸಂಬಳದ ಜೊತೆ ಅಧಿಕಾರ ಕೂಡ ಸಿಗುತ್ತೆ. ವ್ಯಾಪಾರದಲ್ಲಿ ಸ್ಟಾಂಪ್, ಕೆಮಿಕಲ್, ಮೆಡಿಸಿನ್, ರಿಯಲ್ ಎಸ್ಟೇಟ್, ಅಂಡರ್ಗ್ರೌಂಡ್ ಬಿಸ್ನೆಸ್ ಮಾಡುವವರಿಗೆ ಹಣ ಮಳೆ ಸುರಿಯುತ್ತೆ. ಆದರೆ ನೆನ್ಪಿಡಿ, ಕಾನೂನು ಬಾಹಿರ ದಂಧೆಗೆ ಕೈ ಹಾಕಿದರೆ ಮಂಗಳ ಜೊತೆ ಶನಿ ಕೂಡ ಆ್ಯಕ್ಟಿವ್ ಆಗ್ತಾನೆ. 7 ವರ್ಷ ಜೈಲು ಶಿಕ್ಷೆ ಫಿಕ್ಸ್ ಆಗುತ್ತೆ. ದುಡಿರಿ, ಆದರೆ ನ್ಯಾಯದ ದಾರಿಯಲ್ಲಿ ದುಡಿರಿ. ಇನ್ನು ವೃಶ್ಚಿಕ ರಾಶಿಯ ಪ್ರೀತಿ ತುಂಬ ಗಾಢ. ನೀವು ಪ್ರೀತಿ ಮಾಡಿದರೆ ಪ್ರಾಣ ಕೊಡ್ತೀರಿ, ದ್ವೇಷ ಮಾಡಿದರೆ ಪ್ರಾಣ ತೆಗಿತೀರಿ. ನಿಮ್ಮ ಲೈಫಲ್ಲಿ ಕಳೆದ 2 ವರ್ಷದಿಂದ ವಿಷ ತುಂಬಿತು. ಸಂಗತಿಯ ಮೇಲೆ ವಿಪರೀತ ಅನುಮಾನ, ಪಾಸಿಟಿವ್ನೆಸ್, ಜಗಳ, ಹೊಡೆದಾಟ, ಬ್ರೇಕಪ್, ಡಿವೋರ್ಸ್ ಎಲ್ಲವೂ ಕೂಡ ನಡೆದಿತ್ತು. ಈಗ ಕೇತು ನಿಮ್ಮ 5ನೇ ಮನೆಯಲ್ಲಿ ಹೋಗ್ತಾ ಇದ್ದಾನೆ. ಇದರ ಅರ್ಥ ವಿಷ ಹೊರ ಹೋಗಿ ಅಮೃತ ತುಂಬುವ ಕಾಲ. ನಿಮ್ಮ ಸಂಗಾತಿ ತನ್ನ ತಪ್ಪು ತಿಳಿದು ನಿಮ್ಮ ಬಳಿ ಬರ್ತಾರೆ. ಅವರು ಇನ್ಮೇಲೆ ಯಾರನ್ನೂ ನಂಬೋದಿಲ್ಲ, ನಿನ್ನನ್ನೇ ನಂಬ್ತೀನಿ ಅಂತ ಪ್ರಮಾಣ ಮಾಡ್ತಾರೆ. ನೀವು ಅವರನ್ನು ಪರೀಕ್ಷೆ ಮಾಡಿ 3 ತಿಂಗಳು ಗಮನಿಸಿ. ನಿಜವಾಗಿಯೂ ಕೂಡ ಬದಲಾಗಿದ್ದರೆ ಕ್ಷಮಿಸಿಬಿಡಿ, ಯಾಕೆಂದರೆ ವೃಶ್ಚಿಕ ರಾಶಿಯವರಿಗೆ 2ನೇ ಚಾನ್ಸ್ ಕೊಟ್ಟರೆ ಜೀವನ ಸ್ವರ್ಗ ಆಗುತ್ತೆ. ಮದುವೆಯಾದವರಿಗೆ ಜುಲೈ ತಿಂಗಳಲ್ಲಿ ತಾಂತ್ರಿಕ ಸಂಬಂಧ ಕೂಡಿ ಬರುತ್ತೆ. ಆದರೆ ಡಾಕ್ಟರ್, ಇಂಜಿನಿಯರ್, ಸೈಂಟಿಸ್ಟ್, ರಿಸರ್ಚ್ ತರಹದ ಪ್ರೊಫೈಲ್ ಅವ್ರ ಜೊತೆ ನಿಮ್ಮ ಮಾನಸಿಕ ಹೊಂದಾಣಿಕೆ 100% ಆಗುತ್ತೆ. ಪ್ರೀತಿಸಿ ಮದುವೆ ಆಗಬೇಕು ಅಂದ್ಕೊಂಡವರಿಗೆ ಮನೆಯವರ ಒಪ್ಪಿಗೆ ಸಿಗುತ್ತೆ. ವಿಶೇಷವಾಗಿ KPM ಅಕ್ಷರದ ಹೆಸರಿನವರು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ನಿಲ್ತಾರೆ. ಇನ್ನು ಕೊನೆಯದಲ್ಲಿ ನಿಮ್ಮ ಕನಸಲ್ಲಿ ಬರುವವರು ಯಾರು? ಈಗ ಕ್ಲೈಮ್ಯಾಕ್ಸ್ ಕೇಳಿ. ವೃಶ್ಚಿಕ ರಾಶಿ ರಹಸ್ಯದ ರಾಶಿ. ನಿಮಗೆ ಕನಸು, ಶಕುನ, ಮುನ್ಸೂಚನೆ ಜಾಸ್ತಿ ಸಿಗುತ್ತೆ. ಜುಲೈ 8, 2026 ರಾತ್ರಿ 11 ಗಂಟೆ 11 ನಿಮಿಷಕ್ಕೆ ನೀವು ಮಲಗಿದ್ರು ಕೂಡ, ಎಚ್ಚರಾಗಿದ್ರು ಕೂಡ ಒಂದು ಶಕ್ತಿ ನಿಮ್ಮನ್ನು ತಟ್ಟುತ್ತೆ. ಆ ರಾತ್ರಿ ನಿಮ್ಮ ಕನಸಲ್ಲಿ ಸತ್ತು ಹೋದ ನಿಮ್ಮ ಅಜ್ಜಿ, ತಾತ ಅಥವಾ ಗುರು ಬರ್ತಾರೆ. ಅವರು ಕೆಂಪು ಬಟ್ಟೆ ಹಾಕಿರ್ತಾರೆ, ಕೈಯಲ್ಲಿ ತ್ರಿಶೂಲ ಅಥವಾ ರುದ್ರಾಕ್ಷಿಯನ್ನು ಹಿಡ್ದಿರ್ತಾರೆ. ಅವರು ನಿಮಗೆ ಒಂದು ಸ್ಥಳದ ವಿಳಾಸ ಹೇಳ್ತಾರೆ, ಅಥವಾ ಒಂದು ಸಂಖ್ಯೆ ಹೇಳ್ತಾರೆ, ಅಥವಾ ತೋಡು ಅಂತ ಆಜ್ಞೆ ಮಾಡ್ತಾರೆ. ಬೆಳಿಗ್ಗೆ ಎದ್ದ ಕೂಡಲೇ ಆ ಕನಸನ್ನು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ, ಯಾಕೆಂದರೆ ಆ ಸ್ಥಳದಲ್ಲಿ ನಿಮ್ಮ ಪೂರ್ವಜರು ಹುತ್ತಿಟ್ಟ ಚಿನ್ನ, ನಿಧಿ ಅಥವಾ ನಿಮ್ಮ ಭವಿಷ್ಯ ಬದಲಾಯಿಸುವ ದಾಖಲೆ ಇರುತ್ತೆ. ಆ ಸಂಖ್ಯೆ ಲಾಟ್ರಿ, ಬಾಂಡ್, ಲಾಕರ್ ನಂಬರ್ ಆಗಿರಬಹುದು. ಇದೇ ರಾತ್ರಿ ನಿಮ್ಮ ಮನೆಯ ನೈಋತ್ಯ ಮೂಲೆಯಲ್ಲಿ ಹಲ್ಲಿ ಟಿಕ್ ಟಿಕ್ ಅಂತ ಕೂಗಿದ್ರೆ ಅಥವಾ ಕಪ್ಪು ನಾಯಿ ನಿಮ್ಮ ಮನೆ ಮುಂದೆ ಬಂದು ಕುಳಿದ್ರೆ ಖಚಿತವಾಗಿ ತಿಳಿಯಿರಿ, ನಿಮ್ಮ ಕಷ್ಟದ ದಿನಗಳು ಮುಗಿದುವು, ಭೈರವ ದೇವರು ನಿಮ್ಮನ್ನು ಕಾಯಲು ಬಂದಿದ್ದಾರೆ ಅಂತ. ಪ್ರತಿ ಮಂಗಳವಾರ ರಾಹುಕಾಲದಲ್ಲಿ ಕೆಂಪು ಮಸೂರ ಬೇಳೆ, ಬೆಲ್ಲ, ತಾಮ್ರದ ತುಂಡು ದಾನ ಮಾಡಿ ಜೈಲಿಗೆ ಹೋಗುವ ಯೋಗ, ಅಪಘಾತ ಯೋಗ ನಿವಾರಣೆ ಆಗುತ್ತೆ. ನಿಮ್ಮ ಮನೆಯ ದಕ್ಷಿಣ ದಿಕ್ಕಿಗೆ ಆಂಜನೇಯ ಸ್ವಾಮಿಯ ಪಂಚಮುಖಿ ಫೋಟೋ ಹಾಕಿ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ ತಕ್ಷಣ ಕಡಿಮೆ ಆಗುತ್ತೆ. ಶನಿವಾರದ ದಿನ ಕಪ್ಪು ನಾಯಿಗೆ ಸಿಹಿ ರೊಟ್ಟಿ ತಿನ್ನಿಸಿ ಶನಿ ಮತ್ತು ಕೇತು ಶಾಂತಿ ಆಗ್ತಾರೆ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೈ ಶನಿದೇವ ಅಂತ ಕಮೆಂಟ್ ಮಾಡಿ. ಇದೇ ರಾತ್ರಿ ನಿಮ್ಮ ಮನೆಯ ನೈಋತ್ಯ ಮೂಲೆಯಲ್ಲಿ ಹಲ್ಲಿ ಟಿಕ್ ಟಿಕ್ ಅಂತ ಕೂಗಿದ್ರೆ ಅಥವಾ ಕಪ್ಪು ನಾಯಿ ನಿಮ್ಮ ಮನೆ ಮುಂದೆ ಬಂದು ಕುಳಿದ್ರೆ ಖಚಿತವಾಗಿ ತಿಳಿಯಿರಿ, ನಿಮ್ಮ ಕಷ್ಟದ ದಿನಗಳು ಮುಗಿದುವು, ಭೈರವ ದೇವರು ನಿಮ್ಮನ್ನು ಕಾಯಲು ಬಂದಿದ್ದಾರೆ ಅಂತ. ಪ್ರತಿ ಮಂಗಳವಾರ ರಾಹುಕಾಲದಲ್ಲಿ ಕೆಂಪು ಮಸೂರ ಬೇಳೆ, ಬೆಲ್ಲ, ತಾಮ್ರದ ತುಂಡು ದಾನ ಮಾಡಿ ಜೈಲಿಗೆ ಹೋಗುವ ಯೋಗ,
ಅಪಘಾತ ಯೋಗ ನಿವಾರಣೆ ಆಗುತ್ತೆ. ನಿಮ್ಮ ಮನೆಯ ದಕ್ಷಿಣ ದಿಕ್ಕಿಗೆ ಆಂಜನೇಯ ಸ್ವಾಮಿಯ ಪಂಚಮುಖಿ ಫೋಟೋ ಹಾಕಿ ದೃಷ್ಟಿದೋಷ ಮಾಟ ಮಂತ್ರ. ಶತ್ರುಬಾಧೆ ತಕ್ಷಣ ಕಡಿಮೆ ಆಗುತ್ತೆ. ಶನಿವಾರದ ದಿನ ಕಪ್ಪು ನಾಯಿಗೆ ಸಿಹಿ ರೊಟ್ಟಿ ತಿನ್ನಿಸಿ ಶನಿ ಮತ್ತು ಕೇತು ಶಾಂತಿ ಆಗ್ತಾರೆ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶನಿದೇವ ಅಂತ ಕಮೆಂಟ್ ಮಾಡಿ. ಇದೇ ರಾತ್ರಿ ನಿಮ್ಮ ಮನೆಯ ನೈಋತ್ಯ ಮೂಲೆಯಲ್ಲಿ ಅಲ್ಲಿ ಟಿಕ್ ಟಿಕ್ ಅಂತ ಕೂಗಿದ್ರೆ ಅಥವಾ ಕಪ್ಪು ನಾಯಿ ನಿಮ್ಮ ಮನೆ ಮುಂದೆ ಬಂದು ಕುಳಿದ್ರೆ ಖಚಿತವಾಗಿ ತಿಳಿಯಿರಿ, ನಿಮ್ಮ ಕಷ್ಟದ ದಿನಗಳು ಮುಗಿದುವು, ಭೈರವ ದೇವರು ನಿಮ್ಮನ್ನು ಕಾಯಲು ಬಂದಿದ್ದಾರೆ ಅಂತ. ಪ್ರತಿ ಮಂಗಳವಾರ ರಾಹುಕಾಲದಲ್ಲಿ ಕೆಂಪು ಮಸೂರ ಬೇಳೆ, ಬೆಲ್ಲ, ತಾಮ್ರದ ತುಂಡು ದಾನ ಮಾಡಿ ಜೈಲಿಗೆ ಹೋಗುವ ಯೋಗ, ಅಪಘಾತ ಯೋಗ ನಿವಾರಣೆ ಆಗುತ್ತೆ. ನಿಮ್ಮ ಮನೆಯ ದಕ್ಷಿಣ ದಿಕ್ಕಿಗೆ ಆಂಜನೇಯ ಸ್ವಾಮಿಯ ಪಂಚಮುಖಿ ಫೋಟೋ ಹಾಕಿ ದೃಷ್ಟಿದೋಷ ಮಾಟ ಮಂತ್ರ. ಶತ್ರುಬಾಧೆ ತಕ್ಷಣ ಕಡಿಮೆ ಆಗುತ್ತೆ. ಶನಿವಾರದ ದಿನ ಕಪ್ಪು ನಾಯಿಗೆ ಸಿಹಿ ರೊಟ್ಟಿ ತಿನ್ನಿಸಿ ಶನಿ ಮತ್ತು ಕೇತು ಶಾಂತಿ ಆಗ್ತಾರೆ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶನಿದೇವ ಅಂತ ಕಮೆಂಟ್ ಮಾಡಿ.